ಆಗಬೇಕು. ಭಾಳ ಸಂತೋಷ ಆಗಿದೆ. ಈ ರಾಜ್ಯದಲ್ಲಿ ಕಾನೂನು ಇದೆ ಅಂತ ಹೇಳಿ ನಮ್ಮ ಸರ್ಕಾರ ತೋರಿಸ್ಕೊಟ್ಟಿದೆ. ಯಾರ್ಯಾರು ಕಾನೂನು ವಿರುದ್ಧವಾಗಿ ಏನೇನು ಮಾತಾಡ್ತಾರೆ ಅವ್ರ ಮುಂದೆ ಕೇಸ್ ಆಗಬೇಕು. ಕಾನೂನು ಇರೋದೇ ಅದಕ್ಕೆ. ಕಾನೂನಿನ ವಿರುದ್ಧವಾಗಿ ಯಾರು ಹೋಗ್ತಾರೆ, ಕಾನೂನನ್ನ ಯಾರು ಪಾಲಿಸೋದಿಲ್ಲ, ಅವರಿಗೆ ಕಾನೂನು ರೀತಿಯಲ್ಲಿ ವಿಚಾರಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು ಒಂದು ಉದಾಹರಣೆ. ಅವ್ರು ಯಾರೇ ಆಗಿರ್ಬೋದು ಈ ದೇಶದೊಳಗೆ, ಇಟ್ ಡಸಂಟ್ ಮ್ಯಾಟರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮ್ಮನೆ ಕೊಡಲಿಲ್ಲ, ಇಂಥದ್ದು ಹೇಳಿಕೆ ಕೊಡಿ ಅಂತೇಳಿ ಕೊಡಲಿಲ್ಲ. ಇವತ್ತು ಎಂತೆಂಥ ಒಳ್ಳೊಳ್ಳೆ ಕೆಲಸಗಾರಗಳನ್ನು ಯಾವುದೇ ಸರ್ಕಾರದವರು ಅವ್ರ ಸರ್ಕಾರದವರು ಮಾಡಿದ್ದಾರೆ, ಇಲ್ಲ ಅಂಥೇಳಿ. ಆದರೆ ಬಂದು ಸಮಾಜದಲ್ಲಿ ಬೇರೆ ರೀತಿ ಮಾತಾಡ್ತಕ್ಕಂಥದ್ದು, ಒಂದು ದ್ವೇಷದ ಒಂದು ಸಂದೇಶ ಕೊಡೋದು, ಸಮಾಜದಲ್ಲಿ ಒಂದು ಅಸಹ್ಯ ತರ್ತಕ್ಕಂಥ ಒಂದು ರೀತಿಯಲ್ಲಿ ಯಾರೇ ಮಾತಾಡಿದ್ರೂ ಕೂಡ ಅದನ್ನು ನಾವು ಖಂಡನೆ ಮಾಡಬೇಕು. ಕಾನೂನು ಮೇಲೆ ಬರಬೇಕು. ಚಕ್ರವರ್ತಿ ಸೂಲೆಬೇಲೆ ಅವರು ಇದೇ ಕೆಲಸ ಮಾಡಿರೋದು ನೋಡಿ. ಇದಕ್ಕೆಲ್ಲ ಉದಾಹರಣೆ ನಿಮಗೆ ಒಂದು ಹೇಳ್ತೀನಿ. ನಾನು ಅದಕ್ಕೆ ಹೇಳಿದ್ನಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಿದೆ ಅಂತ ಹೇಳಿದರೆ ರಾಗಿಗುಡ್ಡದಲ್ಲಿದೆ, ಶಿವಮೊಗ್ಗದ ರಾಗಿಗುಡ್ಡದಲ್ಲಿ. ಏನು ನಾವು ಮಾಧ್ಯಮದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ಆ ಸ್ಥಿತಿ ಅಷ್ಟೊಂದು ಆಗಿರಲಿಲ್ಲ. ಅಲ್ಲಿ ಭಯ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ, ಸೃಷ್ಟಿ ಮಾಡಿದರು. BJPಯವರು ಸಂಘ ಪರಿವಾರದವರು ಬಂದು ಇನ್ನೂ ಅದನ್ನ ಹಾಳು ಮಾಡೋದಕ್ಕೆ ಬಂದರು. ಆದರೆ ನಾವು ಬಿಟ್ಕೊಡ್ಲಿಲ್ಲ, ಯಾಕಂದರೆ ಕಾನೂನು ಮುಂದೆ ಇಟ್ವಿ. ಅವರೆಲ್ಲ ತಪ್ಪಿಗೆ ವಾಪಸ್ ಹೋದರು. ಯಾಕೆಂದರೆ ಕಾನೂನು ಗೆಲ್ಲಬೇಕು ಈ ದೇಶದೊಳಗೆ. ಕಾನೂನು ಗೆದ್ದರೆ ಎಲ್ಲ ಸರಿ ಆಗ್ತದೆ. ಎಲ್ಲರೂ ಕೂಡ ಅಣ್ಣ ತಮ್ಮನ ರೀತಿಯಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆ. ಅಧಿಕಾರ ಕೆಲವು ಸತಿ ಇರಲ್ಲ, ಕೆಲವು ಸತಿ ಇರ್ತದೆ. ಅಧಿಕಾರ ಇಲ್ದಾಗ ನಾವು ಯಾರಾದರೂ ಬಂದು ಹಾಳು ಮಾಡಿದ್ವಿ, ಈ ಕೆಲಸ ಮಾಡಿದ್ವಿ ಅಂತ, ಯಾರಾದರೂ ಹಿಂಗೆ ಗುಂಡೇಟ್ ಹೊಡೀರಿ ಅಂತೇಳಿ ನಾವೇನಾದ್ರು ಹೇಳಿಕೆ ಕೊಟ್ಟಿದ್ವಂತ, ಹೇಳಿಕೆ ಕೊಟ್ಟಿದ್ದಾದರೆ ಆ ಟೈಮಲ್ಲೂ ಕೂಡ ನಮ್ಮವ್ರ ಮೇಲಾಗಲಿ, ಯಾರ ಮೇಲಾಗಲಿ, ಸಾಮಾನ್ಯ ಜನರ ಮೇಲಾಗಲಿ, ಎಲ್ಲರ ಮೇಲೂ ಕೂಡ ಕಾನೂನು ಗೆಲ್ಲಬೇಕು. ಅದಾಗಿದೆ. ಜಂತರ್ ಮಂತರಿಗೆ ನಾವು ಹೋದ್ವಲ್ಲ, ಇದು ಏನಾಗಿದೆ ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಂತರ್ ಮಂತರಿಗೆ ಯಾಕೆ ಹೋದ್ವಿ? ನಮಗೆ ತಲೆ ಕೆಟ್ಟಿಲ್ಲ. ಈ ರಾಜ್ಯದ ಜನರು, ನನ್ನಿಂದ ಹಿಡಿದು ನೀವು ಕೂಡ ಮಾಧ್ಯಮದವ್ರು ಯಾರ್ಯಾರು ನೋಡ್ತಾ ಇದ್ದೀರಿ, ನೀವು ಕಟ್ಟಿರೋ ಟ್ಯಾಕ್ಸ್ ನಾನೆಲ್ಲ ಕಟ್ಟಿರೋದು, ನಾನೊಬ್ಬನೇ ಅಲ್ಲ. ನೀವು ಕಟ್ಟಿರೋ ಟ್ಯಾಕ್ಸನ್ನ ನಾವು ಕೇಳ್ತಕ್ಕಂಥದ್ದು. ನಾವು ಹೆಚ್ಚು ಕೇಳ್ತಾ ಇಲ್ಲ, ನಾವು ನಮಗೆ ಬರ್ತಕ್ಕಂಥ ಪಾಲು ಕೊಡಬೇಕು. ನಿರ್ಮಲಾ ಸೀತಾರಾಮ್ ಅವರು ಈ ರಾಜ್ಯದಿಂದ ಗೆದ್ದು ಅಲ್ಲಿ ಹೋಗಿ ಈ ರಾಜ್ಯದವ್ರಿಗೆ ಫಸ್ಟ್ ಯಾರು ಸುಳ್ಳು ಹೇಳಿದ್ದಾರೆ ಅಂದರೆ ನಿರ್ಮಲಾ ಸೀತಾರಾಮ್ ಅವರು. ಲೆಕ್ಕ ಕೊಡ್ತಾರೆ, ಕೊಟ್ಬಿಟ್ಟಿದ್ದೀವಿ ಅಂತ. ಕೊಡಕ್ಕೆ ಹೇಳ್ರಿ ನೋಡೋಣ. ಮಾಧ್ಯಮದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ನಾವು ಮಾತು ಉಳಿಸ್ಕೊಂಡಿದ್ದೀವಿ. ಮತ ಕೇಳೋಕ್ಕಿಂತ ಮುಂಚೆ ನಮ್ಮ ಸರ್ಕಾರದವರು ನಾವು ಇದೆಲ್ಲ ಭಾಗ್ಯಗಳನ್ನು ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ವಿ, ಮಾತು ಉಳಿಸ್ಕೊಂಡಿದ್ದೀವಿ, ಭಾಗ್ಯಗಳನ್ನು ಕೊಡ್ತೀವಿ. ಇವರಿಗೆ ಹೊಟ್ಟೆ ಕಿಚ್ಚು ತಡೆಯೋಕ್ಕಾಗ್ತಾ ಇಲ್ಲ. ಎಲ್ಲ ಫ್ರೀ ಕೊಟ್ಬಿಟ್ರೆ ಎಲ್ಲರೂ ಸೋಂಬಾರಿ ಆಗ್ತಾರೆ. ಯಾರು ಹೇಳಿದ್ದು ಸೋಂಬಾರಿ ಆಗಿದ್ದಾರೆ ಅಂತೇಳಿ? ಅದರಿಂದ ಶಕ್ತಿ ಕೊಟ್ಟಿದ್ದೀವಿ ನಾವು. ಮಹಿಳೆಯರಿಗೆ ಬಸ್ಸಲ್ಲಿ ಓಡಾಡಿ ತಿರುಗಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದೀವಿ. ನಿರುದ್ಯೋಗಿ ಏನು ಒಂದು ವ್ಯವಸ್ಥೆ ಇವತ್ತಾಗಿದೆ, ನಿರುದ್ಯೋಗಿ ಹೆಚ್ಚಾಗಿದೆ, 10%ಗೆ ಬಂದು ನಿಂತ್ಕೊಂಡಿದೆ. ಕಾರಣ ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವರು. ಅವ್ರಿಗೆ ವಿಶ್ವಾಸ ಕೊಡ್ತಾ ಇದ್ದೀವಿ. ಆ ಹುಡುಗರಿಗೆ ವಿಶ್ವಾಸನ ಕೊಡೋದಕ್ಕೆ 1,500 ರೂಪಾಯಿ ಮತ್ತು 3,000 ರೂಪಾಯಿ ಡಿಪ್ಲೊಮಾ ಮತ್ತು ಡಿಗ್ರಿ ಹೋಲ್ಡರ್ಸಿಗೆ ಕೊಡ್ತಾರೆ. ಅದು ಒಳ್ಳೇದಲ್ಲನೋ ಕಾರ್ಯಕ್ರಮ? ಭಾಗ್ಯಗಳು ಆಯಿತು, ಭಾಗ್ಯಗಳೆಲ್ಲ ಕೊಟ್ಟರೆ ಇವ್ರು ಹಾಳಾಗ್ತಾರೆ ಅಂತಾರಲ್ಲ BJPಯವರು. ಸರ್ಕಾರದ ಹಣ ಪೋಲಾಗುತ್ತೆ ಅಂತೇಳಿ ಇವರಿಗೆ ದಮ್ಮು ತಾಕತ್ತಿದೆ ಅಂದರೆ 32 ವರ್ಷದಿಂದ ಬಂಗಾರಪ್ಪಾಜಿಯವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಇರ್ಬೇಕಾದ್ರೆ 10 HP ಕೊಟ್ರಲ್ಲ ಫ್ರೀ ಕರೆಂಟ್. ಯಾಕೆ ನಿಲ್ಲಿಸಿದ್ರಂತೆ? ಅವ್ರ ಸರ್ಕಾರ 2 ಸತಿ ಬಂದಿದೆ ಮಧ್ಯ. ಅವ್ರು ನಿಲ್ಲಿಸ್ಬೇಕಾಗಿತ್ತು. ದಮ್ಮು ತಾಕತ್ತಿದ್ರೆ ಆಶ್ರಯ ಮನೆಗಳನ್ನು ನಿಲ್ಲಿಸ್ಬೇಕಾಗಿತ್ತು, ಜನರನ್ನು ಬೀದಿ ಪಾಲಕ ಮಾಡಬೇಕಾಗಿತ್ತು. ಯಾಕೆ ಬೋರ್ವೆಲ್ಗೆ ಫ್ರೀ ಕರೆಂಟ್ ಕೊಟ್ಟರು? ಯಾಕೆ ನಿಲ್ಸೋಕ್ಕಾಗಲಿಲ್ಲ ಅಂತ ಇವರಿಗೆ? ನಾನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲ ನಡೆಯೋದಿಲ್ಲ. ನಾವು ಇವತ್ತು ಕೂಗು ನಾವು ಬಿಡೋದಿಲ್ಲ. ಜನರು ಮನೆಗೆ ಹೋಗ್ತೀವಿ. ಮನೆಗೂ ಕೂಡ ಯಾರು ಈ ಸಹಕಾರವನ್ನು ಕೊಟ್ಟಿದ್ದಾರೆ, ನಾನು ಜನರಿಗೆ ಇಷ್ಟೇ ನಾನು ಮನವಿ ಮಾಡೋದು. ಯಾರು ನೀವು ಸಹಕಾರ ಮಾಡ್ಕೊಂಡಿದ್ದೀರಿ, ನೀವು ಯಾವ ಪಕ್ಷ ಯಾವ ಜಾತಿ ಅಂತ ಕೇಳಿಲ್ಲ ನಾವು. ನೀವು ನಮ್ಮ ಈ ರಾಜ್ಯದ ಪ್ರಜೆಗಳು, ನಮ್ಮ ಕರ್ತವ್ಯ ನಿಮಗೆ ಸೇವೆ ಮಾಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ DK ಶಿವಕುಮಾರ್, ನಮ್ಮಂಥವರೆಲ್ಲರೂ ಕೂಡ ಸೇವೆ ಮಾಡೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಸೇವೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಭಾಳ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವತ್ತು ತೀರ್ಥಹಳ್ಳಿಗೆ ಬರಬೇಕಾಗಿತ್ತು, ನೀವು ಮಾಧ್ಯಮದವ್ರು ಬರಲಿಲ್ಲ, ನೀವಲ್ಲಿ ಬರಬೇಕಾಗಿತ್ತು, ನೋಡಬೇಕಾಗಿತ್ತು. ಕಣ್ತುಂಬ ಎಷ್ಟು ಪ್ರೀತಿಯಿಂದ ಕಳಿಸಿದ್ದಾರೆ ಅವ್ರ ಹೇಳಿಕೆಗಳನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇವತ್ತು ನಾನು ಸಿಂಗಲ್ ಪೇರೆಂಟು, ನನಗೆ ಮಕ್ಕಳಿದ್ದಾರೆ, ಗಂಡ ಇಲ್ಲ. ಆದರೆ ಇವತ್ತು ನಿಮ್ಮ ನೀವು ದಿನ ಕೂಡ ನಾವು ನಿಮ್ಮನ್ನು ನೆನೆಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ಸುಧಾರಣೆ ತರೋದಕ್ಕೆ ಇವತ್ತು ನಿಮ್ಮ ಸರ್ಕಾರ ನಿಂತಿದೆ ಅಂದಾಗ ಇದಕ್ಕಿಂತ ಪುಣ್ಯದ ಕೆಲಸ ಇರಬೇಕು. ಗುಂಡೇಟು ಇವೇ ಬೇಕು ಸಾಮಾಜಿಕ ಜಾಲತಾಣದಲ್ಲಿ.
ರಾಜ್ಯದಲ್ಲಿ ತುಷ್ಟೀಕರಣ ನಡೀತಾ ಇದೆ, ಹಾಗಾಗಿ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ನಾವು ಅದನ್ನು ವಿಚಾರನ ಹೇಳಿದ್ದಕ್ಕೆ ಏನು ದೇಶ ಒಡೆಯುವಂತ ಅವ್ರ ಹೇಳಿಕೆಗೆ ಯಾವುದೇ ಕ್ರಮ ಕೈಗೊಳ್ಳಲ್ಲ, FIR ಆಗಲ್ಲ. ದೇಶ ಒಡೆದಿರೋದು ಎಲ್ಲಿ ಅವ್ರು ದೇಶ ಒಡೆಯೋದು ಅಂತ ಹೇಳಿಲ್ಲ. ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಜನರ ಕೂಗು ಏನಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಹೋಗಿ ಯಾರ್ದೋ ಮೇಲೆ ಕೇಸ್ ಹಾಕ್ಲಿ, ಹಂಗಿದ್ರೆ ಸುರೇಶ್ ಅವ್ರ ಮೇಲೆ ಕಾನೂನುಬದ್ಧವಾಗಿ ಕಾನೂನು ಇದೆ ಅಂತೇಳಿ ಕಾನೂನು ತಗೊಳ್ತದೆ ಈ ವಿಚಾರಗಳನ್ನ. ಇವ್ರು ಓಪನ್ ಆಗಿ ಗುಂಡೆ ಇಟ್ಟು ಇಲ್ಲಿ ಯಾರೋ ಬಂದಿದ್ರು ಪುತಿಲ್ಲ ಅಂತ ಹೇಳಿ ಮಂಗಳೂರು ಅವರು, ಅಲ್ಲಿ ಹೋಗಿ ಅದೇ ಕೆಲಸ ಬೆಂಕಿ ಇಟ್ಟ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ನವೀನ್ ಕಟೀಲ್ ಏನ್ರಿ ಮಾಡಿದ್ದು? ನವೀನ್ ಕಟೀಲ್ ಏನು ಮಾಡಿದ್ರು? ನವೀನ್ ಕುಮಾರ್ ಕಟೀಲ್ ಇದೇ ಕೆಲಸ ಮಾಡಿದ್ದು, ಅಲ್ಲಿನೂ ಇದೇ ಕೆಲಸ ಮಾಡಿದ್ದು. ಇವರೆಲ್ಲರೂ ಕೂಡ ಇಂಥ ಸಾಮಾಜಿಕ ಜಾಲತಾಣನ ಮಿಸ್ಯೂಸ್ ಮಾಡ್ಕೊಂಡು ಇವ್ರ ಅಧಿಕಾರಕ್ಕೆ ಬಂದಿದ್ದು. ಇವತ್ತು ಅದೇ ಸಾಮಾಜಿಕ ಜಾಲತಾಣ ಅವ್ರ ವಿರುದ್ಧವಾಗಿ ಬರ್ತದೆ. ತುಷ್ಟೀಕರಣ ನಡೀತಾ ಇದೆ ರಾಜ್ಯದಲ್ಲಿ, ಹಾಗಾಗಿ ಅವ್ರಿಗೆ ಅನ್ಸುತ್ತೆ. ಯಾಕೆಂದ್ರೆ ಹತಾಶರಾಗಿರೋರು ಅವರು, ನಾವಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಕೆಲಸ ಮಾಡ್ಕೊಂಡು ಬಂದ್ವಿ. ನಾವೀಗ ಅಧಿಕಾರದಲ್ಲಿದ್ದೀವಿ, ನಮ್ಮ ಕೆಲಸ ಮಾಡೋದು ನಮಗೆ ಗೊತ್ತಿದೆ. ಜನರು ಗೌರವದಿಂದ ಕೂರಿಸಿದ್ದಾರೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಇವರಿಗೆ ಇವೆಲ್ಲದು ತುಷ್ಟೀಕರಣ ಇವೆಲ್ಲವೂ ಇದವಲ್ಲ, ಅವರಿಗೆ ತಲೆಯಲ್ಲಿ ಏನೂ ಇಲ್ಲ. ಯಾಕೆಂದ್ರೆ ಅವರು ಅಧಿಕಾರ ಮಾಡಿರೋದು ಇವತ್ತುವರೆಗೂ ಕೂಡ 112-13 ಮೇಲೆ ಅವ್ರ ಜೀವನದಲ್ಲಿ ಬಂದೇ ಇಲ್ಲ. ಸ್ವಂತ ಶಕ್ತಿ ಮೇಲೆ ಬಿಸ್ನೆಸ್ ಮಾಡಿ ವ್ಯವಹಾರ ಮಾಡಿ ಬಂದವರು, ಸರ್ಕಾರಗಳನ್ನು ವ್ಯಾವಹಾರಿಕವಾಗಿ ಉಳಿಸಿ ಮತ್ತೆ ಅಧಿಕಾರ ಮಾಡ್ತಾ ಇದ್ದಾರೆ. ಇವ್ರ ಕೈಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಇಂಥವ್ರ ಕೈಲಿ ನೋಟಿಸ್ ಬಂದ್ಮೇಲೆ ಅವರು ಅಂದ್ರೆ ಯೂಟರ್ನ್ ಆದ್ರೆ ನಾನು ಆತರ ಹೇಳಿಕೆನ ಕೊಟ್ಟಿಲ್ಲ, ನಾನು ಮನವಿ ಮಾಡಿದ್ದೆ ಕೇಂದ್ರ ಸರ್ಕಾರಕ್ಕೆ. ಯಾರು ಹಂಗೆ ಹೇಳಿದಾರೆ ತಾನೆ? ಕೋರ್ಟಿಂದ ಬಂದಾಗ ಅಲ್ಲಿಗೆ ಉತ್ತರ ಕೊಡಕ್ಕೆ ಹೇಳ್ರಿ. ಹೌದು, ನಿಮಗೆ ಹೇಳಿದ್ರೆ ಆಗಲ್ಲಲ್ಲ, ಕಾನೂನಿಗೆ ಅದು ಹೇಳಬೇಕು. ಮಾಧ್ಯಮದಲ್ಲಿ ಹೇಳಿದ್ರೆ ಏನು ಉಪಯೋಗ? ಅವ್ರಿಗೆ ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿ. ಅದು ಸರಿ ಇತ್ತು ಅಂದ್ರೆ ಸರಿ ಮಾಡೋಣ, ತಗೊಳ್ಳಿ, ಏನು ತೊಂದರೆ ಏನಿಲ್ಲ. ಬಟ್ ಕಾನೂನು ಆಕ್ಟ್ ಮಾಡ್ಬೇಕು ತಾನೆ. ಯಾರೇ ಆಗಲಿ, ಕಾಂಗ್ರೆಸ್ ಪಕ್ಷ, BJP ಏನೇ ಆಗಲಿ, ಈ ದೇಶದೊಳಗೆ ರಾಜ್ಯದಲ್ಲಿ ಉಳಿಬೇಕು ಶಾಶ್ವತವಾಗಿ. ಏನು ಅಂತ ಹೇಳಿದರೆ ಕಾನೂನು, ಅಂಬೇಡ್ಕರ್ ಅವರ ಒಂದು ಸಂವಿಧಾನ, ಅದನ್ನು ನೆಡ್ಸ್ಕೊಂಡು ಹೋಗಬೇಕು. ನಾವು ಅದರಲ್ಲಿ ಉಸಿರಾಡೋರು. ನಮಗೆ ಸೆಕೆಂಡು ಭಗವದ್ಗೀತಾ, ಮತ್ತೆ ಹೇಳ್ತೀನಿ ಕೇಳಿ, ಭಗವದ್ಗೀತಾ, ಕುರಾನು ಇವೆಲ್ಲ ಏನು ಗೊತ್ತಾ? ಅದನ್ನು ನಾವು ಹುಟ್ಟಬೇಕಾದ್ರೆ ನಾವು ಪಡ್ಕೊಂಡು ಬಂದಿದ್ದೀವಿ. ಆದರೆ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಈ ದೇಶ ಇತ್ತು, ಸ್ವತಂತ್ರ ಬಂದಿತ್ತು. ಅದಾದಮೇಲೆ ಅಂಬೇಡ್ಕರ್ ಅವ್ರು ಬರೆದು ಕೊಟ್ಟಿದ್ರು. ನೀವು ನಮಗೆ ಹಿಂಗೆ ಪ್ರಶ್ನೆ ಕೇಳೋ ಅಧಿಕಾರ ಕೊಟ್ಟವ್ರು ಅವರೇ, ನಮಗೆ ಉತ್ತರ ನಿಮಗೆ ಕೂಡ ಕೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಬೈಬಲ್ ಇದೆಲ್ಲ ಆಮೇಲೆ ಹುಟ್ಟಿದ ಮೇಲೆ ಬರ್ತದೆ, ನಾವು ಜಾತಿ ಹುಟ್ಟಿದ ಮೇಲೆ. ಆದರೆ ನಿಜವಾಗಿ ಈ ದೇಶಕ್ಕೆ ಅದು ನಮಗೆ ಆ ದೇವ್ರ ಸಮಾನ ಅಂತ ಹೇಳಿದರೆ ಆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಬುಕ್ಕು, ಸಂವಿಧಾನ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ದಿವಾಳಿ ಆಗಿಲ್ಲ ಅಂದ್ರೆ ಶ್ವೇತಪತ್ರ ಯಾಕೆ ಹೊರಡಿಸ್ತಿಲ್ಲ? ಶ್ವೇತಪತ್ರ ಯಾಕ್ರಿ ಕೊಡಬೇಕು? ಫಸ್ಟ್ ಶ್ವೇತಪತ್ರವನ್ನು ಅವ್ರು ಕೊಡಲಿ. ಎಷ್ಟು ನಮ್ಮಿಂದ ದುಡ್ಡು ತಗೊಂಡು 4.25 ಲಕ್ಷ ಕೋಟಿ ತಗೊಂಡು ಎಷ್ಟು ಲಕ್ಷ ಕೊಟ್ಟಾರ ಅಂತೇಳಿ ಹೇಳಿರಿ. 5 ನಿಮಿಷದಲ್ಲಿ ನಾವು ಕೊಡ್ತೀವ್ರಿ. ಇವೆಲ್ಲ ಪಬ್ಲಿಕ್ ಡೊಮೈನಲ್ಲಿದೆ. ನೀವು ಮಾಧ್ಯಮದವರು ಅವ್ರಿಗೆ ತಿರುಗಿಸಿ ಕೊಡಬೇಕು. ಇಲ್ಲಾಂದ್ರೆ ನಿಮ್ಮ ಖಜಾನೆಗೆ ಅವ್ರು ಕೈ ಹಾಕಿರೋದು ಟ್ಯಾಕ್ಸ್, ತಿಳ್ಕೊಳ್ಳಿ. ನಂದೇನಾಗ್ತೀನಿ, ನಾಳೆ ದಿವಸ ನಿಮ್ಮ ಬದುಕಕ್ಕಾಗ್ತದಾ? ನಿಮ್ಮ ಟ್ಯಾಕ್ಸ್ನು ತಗೊಂಡಾರ ಅವರು. ನಿಮ್ಮ ಮಾಧ್ಯಮದಲ್ಲಿ ಯಾರು TV ನೋಡ್ತಾ ಇದಾರಲ್ಲ, ನಿಮ್ಮ ಟ್ಯಾಕ್ಸು ತಗೋತಾ ಇದ್ದಾರೆ. ಇಲ್ಲಿ ಎಲ್ಲರದು, ನಿಮ್ದೆಲ್ಲರದು ಇದೆಯಲ್ಲ, ಇದೆಲ್ಲರದು, ಇವ್ರದ್ದೆಲ್ಲರದು ಅಷ್ಟೇ. ಯಾರು ನೋಡ್ತಾ ಇದ್ದೀರಲ್ಲ ಮನೆಯಲ್ಲಿ, ನಿಮ್ಮ ಟ್ಯಾಕ್ಸನ್ನು ದರೋಡೆ ಮಾಡಿದವ್ರು ಇವರು, ಸೆಂಟ್ರಲ್ ಗೌರ್ಮೆಂಟ್ ಅವರು. ಅದನ್ನು ನಿಮಗೆ ಕೊಡ್ತಾ ಇಲ್ಲ ಅವರು. ಆ ಹಕ್ಕಿಗೋಸ್ಕರ ನಾವು ಹೋಗಿದ್ದು. ಸರ್ಕಾರ ಅಲ್ಲಿಗೆ ಹೋಯ್ತು. ಯಾಕೆಂದರೆ ಈ ರಾಜ್ಯದ ಜನತೆ ಪರವಾಗಿ ನಮ್ಮ ಹಕ್ಕನ್ನು, ನಮ್ಮ ಹಣವನ್ನು ಕೇಳ್ತಕ್ಕಂಥ ಅಧಿಕಾರ ನಮಗಿದೆ. ಸಂವಿಧಾನದಲ್ಲಿ ನಾವು ಗೆದ್ದು 137 ಜನರು ಗೆದ್ದು ಅಧಿಕಾರವನ್ನು ಮಾಡಿ ನಾವು ಹೋಗಿರೋದು ಈ ಜನರ ಪರವಾಗಿ. ನಮಗೆ ಧ್ವನಿ ಐತಿ. 25 ಜನರು ಇದಾರಲ್ಲ ಗೆದ್ಕೊಂಡು, ನರೇಂದ್ರ ಮೋದಿ ಅವರ ಹೆಸರಲ್ಲಿ, ಅವ್ರಿಗೆ ಆ ಧ್ವನಿ ಇಲ್ಲ. ಸುರೇಶ್ ಅವರು ಹೇಳ್ತಾರೆ, ನಾನು ಮುಂದೆ ಬಂದು ನಿಂತ್ಕೊಂತೀನಿ, ಗುಂಡಿಕ್ಕಿ ಈಶ್ವರಪ್ಪನವ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮನೆಗೆ ಬೇಕಾದ್ರೆ ಬರ್ತೀನಿ, ನಾನೇ ಮುಂದೆ ಬಂದು ನಿಂತ್ಕೊಂತೀನಿ, ನೀವೇ ಸಾಯಿಸ್ಬಿಡಿ. ಅವ್ರಿಗೆ ಧೈರ್ಯ ಇಲ್ಲ. ಈಶ್ವರಪ್ಪರಿಗೆ ಆ ಕೆಲಸ ಮಾಡೋಕ್ಕೆ ಧೈರ್ಯ ಇಲ್ಲ. ಅದು ಹೇಳಿಕೆಗಳಿಗೆ ಮಾತ್ರ ಸೀಮಿತ. ಆದರೆ ನನಗೆ ಸಂತೋಷ, ಈ ದೇಶದ ಒಂದು ಇಂಥವರಿಗೂ ಕೂಡ ನಾವು ಎದೆಗಾರಿಕೆಯನ್ನು ತೋರಿಸ್ತಕ್ಕಂಥ ಸುರೇಶ್ ಅವರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿದ್ದಾರೆ, ಸಂಸದರಾಗಿದ್ದಾರೆ. ದೇವರು ಮುಂದೆ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದು ಮಾಡಬೇಕು. ಆ ಕ್ಷೇತ್ರದ ಜನ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳ್ಳೇದು ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.